ನಮ್ಮ ಕನ್ನಡ ಸಂಘದ ಬಗ್ಗೆ, ಕನ್ನಡ ಪಾಠಶಾಲೆ ಬಗ್ಗೆ ನಿಮ್ಮ ಕನಸೇನು? ಶಶಿಧರ್ ನಾಗರಾಜಪ್ಪ ಅವ್ರ ಕನಸೇನು? ಕರ್ನಾಟಕ ಸಂಘ ದುಬೈ ಬಗ್ಗೆ ನನ್ನ ಕನಸು ಅಂತಂದರೆ ಅದು ಚಿರಕಾಲ ಉಳಿಬೇಕು. ಇದೇ ರೀತಿ ಕನ್ನಡಿಗರನ್ನ ಸೇವೆ ಮಾಡ್ತಾ ಇರಬೇಕು. ಅದಕ್ಕೆ ಒಂದು ಸರ್ಕಾರ ಮಾನ್ಯತೆ ಕೊಟ್ಟು ಅದಕ್ಕೇನಾದರೂ ಒಂದು ಗೌರವ ಅನ್ನೋದು ಸಿಗಬೇಕು. ಗೌರವ ಕೊಟ್ಟಿದ್ದಾರೆ ಸರ್ಕಾರದಿಂದ. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ 2005ರಲ್ಲಿ. ಸೊ ಇದೇ ರೀತಿ ಮುಂದುವರಿಲಿ. ಇದಾದಮೇಲೆ ಬರುವಂಥ ಅಧ್ಯಕ್ಷರಿಗೂ ಕೂಡ ನನಗಿಂತ ಹೆಚ್ಚಿನ ಒಂದು ಸಾಮರ್ಥ್ಯ ಇಟ್ಕೊಂಡು ಸೇವೆ ಮಾಡಲಿ ಅಂತ ಆಸೆ ಪಡ್ತೀನಿ. ಕರ್ನಾಟಕ ಪಾಠಶಾಲೆ ಅಂತ ಹೇಳಿದ್ರಾಗ ಅದರಲ್ಲಿ ಭಾಳಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ. 80 ಜನ, ಟೀಚರ್ಸ್ 19 ಜನ ಇದ್ದಾರೆ. ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಬಟ್ ಉಪಾಧ್ಯಕ್ಷ BR ಸಿದ್ಲಿಂಗೇಶ್ ಇದ್ದಾರೆ. ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಸುನಿಲ್ ಗವಾಸ್ಕರ್, ನಾಗರಾಜ್ ರಾವ್ ಇದ್ದಾರೆ, ಶಿವಶರಣಪ್ಪ ಮೇಟಿ, ಶಶಿಧರ್ ಮುಂಡ್ರಗಿ, ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಕನ್ನಡ ಪಾಠಶಾಲೆಯನ್ನು ಮುಂದಕ್ಕೆ ತೊಗೊಂಡು ಹೋದೇ ಹೋಗ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಸೊ ನಾನಾದ ನಂತರ ಯಾರು ಮಾಡ್ತಾರೆ ಅನ್ನೋದಿಲ್ಲ. ಬಟ್ ಅದಕ್ಕೆ ಒಂದು ಕಂಟಿನ್ಯೂಟಿ ಅನ್ನೋದು ಬೇಕಲ್ಲ. ಅದಕ್ಕೋಸ್ಕರವಾಗಿ ಒಂದು ಸಂವಿಧಾನದ ಥರ ಮಾಡಿಟ್ಟಿದ್ದೀವಿ. ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಒಂದು ಸರ್ಕಾರದ ಒಂದು ಪವರ್ ಅಂತ ಸಿಕ್ಕರೆ, ಆಥರೈಸೇಷನು, ರೆಕಗ್ನಿಷನ್ ಸಿಕ್ಕರೆ ಅದು ಇನ್ನೂ ಚಿರಕಾಲ ಉಳಿಯುತ್ತೆ. ನನಗನ್ಸೋದೇನೋ ಕನ್ನಡ ಕಲಿಯಂಗೆ ಆಗ್ಬೇಕು. ದುಬೈ ಶಾಲೆಗಳಲ್ಲಿ ಕನ್ನಡ ಬರಬೇಕು. ಸೊ ಅದು ನನ್ನ ಕನಸು. ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕನ್ನಡ ಕಲಿತ ಮಕ್ಕಳಿಗೆ ಇಲ್ಲಿ ಯಾವುದೇ ಪ್ರೊಫೆಷ್ನಲ್ ಎಜುಕೇಷನ್ಗೆ ತೊಂದರೆ ಆಗಬಾರ್ದು. ಕನ್ನಡ ಕಲ್ತಿದ್ದಾನೆ ಅನ್ನೋ ಸರ್ಟಿಫಿಕೇಟ್ ಇದ್ದ ತಕ್ಷಣ ಇಲ್ಲಿ ಎಜುಕೇಷನ್ ಕೊಡಬೇಕು ಅನ್ನೋದೇನು ರಿಕ್ವೆಸ್ಟ್ ಮಾಡಿದ್ದೀವಿ. ಅದೊಂದು ಮಾಡಿಕೊಟ್ರೆ ಸಾಕು ನಮ್ಮ ಕರ್ನಾಟಕ ಸರ್ಕಾರ. ವಂಡರ್ಫುಲ್. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಸುಮ್ಮನೆ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನ್ನಡಿಗರಿಗೆ ಸಿನಿಮಾಗಳು, ನಾಟಕಗಳು ಅಥವಾ ಸಂಗೀತ ಸಂಜೆಗಳು ಸಿಗ್ತಾ ಇರುತ್ತವಾ ಕನ್ನಡದ್ದು? ಖಂಡಿತ. ಭಾಳಷ್ಟು ಆ್ಯಕ್ಟಿವಿಟಿಗಳಿದೆ. ಅದರಲ್ಲಿ ಹೇಳಬೇಕು ಅಂತಂದರೆ OMG ಅಂತ, ಓವರ್ಸೀಸ್ ಮೂವೀಸ್ ಗಲ್ಫ್ ಅಂತ, ನಾವೊಂದು 4 ಜನ ಪಾರ್ಟ್ನರ್ ಸೇರಿ ಅದನ್ನ ಸಂಸ್ಥೆನ ಮಾಡಿದ್ವಿ. ನಾನು ಮತ್ತು ಮಲ್ಲಿಕಾರ್ಜುನ ಗೌಡರು, ಆಮೇಲೆ ಈಶ್ವರಿದಾಸ್ ಶೆಟ್ಟಿ, ಸೆಂಥಿಲ್ ಅಂಥೇಳಿ ಸೇರಿ ಮಾಡಿದ್ವಿ. ಅದರ ಉದ್ದೇಶ ಇದೇನೆ. ಕನ್ನಡದ ಚಿತ್ರಗಳನ್ನ ತಂದಾಗ ನಮ್ಮ ಶಿವಧ್ವಜ್ ಅವರು ಒಂದು ಸಿನಿಮಾ ಮಾಡಿದರು, ಈ ಮಣ್ಣು ಅಂತ. ಅದನ್ನು ರಿಲೀಸ್ ಮಾಡೋದಕ್ಕೆ ಯಾರೂ ತಯಾರಿರಲಿಲ್ಲ. ಅರೆ, ನಮ್ಮ ಕನ್ನಡದ ಒಂದು ಚಿತ್ರ ರಿಲೀಸ್ ಯಾಕೆ ಮಾಡೋಕ್ಕಾಗಲ್ಲ ಇವರು? ಇಲ್ಲ ಕಮರ್ಷಿಯಲಿ ಆಗಲ್ಲ, ಅದು ಮಾಡ್ರಿ, ತೊಂದರೆ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಇಲ್ಲ ಮಾಡಲ್ಲ ಅಂತಂದ್ರು. ಆವಾಗ ಹುಟ್ಟಿದ್ದೇ ಇದು OMG, ಕನ್ನಡದ ಚಿತ್ರಗಳು ನಾವು ರಿಲೀಸ್ ಮಾಡೋಣ ಅಂಥೇಳಿ. ಹಾಗಾಗಿ ಭಾಳಷ್ಟು ಚಿತ್ರಗಳನ್ನ ರಿಲೀಸ್ ಮಾಡಿದ್ದೀವಿ, ಮಾಡ್ತಾನೂ ಇರ್ತೀವಿ. ಪ್ರತಿ ಕನ್ನಡ ಚಿತ್ರನೂ ಬರುತ್ತೆ. ಓವರ್ಸೀಸ್ ಮೂವೀಸ್ ಗಲ್ಫ್ ಅಂತ ನಾವೇನು ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದೆರಡು ಚಿತ್ರ ರಿಲೀಸ್ ಮಾಡುವಂಥ ಕನ್ನಡ ಸಂಸ್ಥೆಗಳಿದ್ದಾವೆ. ಅವರೆಲ್ಲರೂ ಸೇರಿ ಕನ್ನಡ ಚಿತ್ರರಂಗನ ಭಾಳ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ತೀವಿ. ಪ್ರತಿ ವರ್ಷದಲ್ಲಿ ಒಂದು 5-6 ಕಾರ್ಯಕ್ರಮ ಇರುತ್ತೆ. ಕನ್ನಡದ ತಾರೆಗಳು ಬರೋವಂಥದ್ದು. ಮೊನ್ನೆ ತಾನೇ ಶಿವಣ್ಣ ಬಂದರು, ಡಾಲಿ ಬಂದರು, ಈ ರೀತಿ ಬರ್ತಾನೆ ಇರ್ತಾರೆ. ಆಮೇಲೆ ನಾಟಕ ಮಾಡೋದಕ್ಕೆ ಧ್ವನಿ ಪ್ರತಿಷ್ಠಾನ ಅಂತಿದೆ. ಆಮೇಲೆ ಯಕ್ಷಗಾನ ಕಲಿಸೋದಕ್ಕೆ ಯಕ್ಷಗಾನ ತರಬೇತಿ ಕೇಂದ್ರ ಅಂತಿದೆ. ಮತ್ತು ಇನ್ನೊಂದು ಯಕ್ಷಮಿತ್ರರು ಅಂತಿದೆ. ಭಾಳಷ್ಟು ಸಂಘಟನೆಗಳಿದ್ದಾವೆ. ಅವರೆಲ್ಲರೂ ಸೇರಿ ಗಮ್ಮತ್ ಕಲಾವಿದರು ಅಂತೇಳಿ ಒಳ್ಳೆ ನಾಟಕ ಮಾಡ್ತಾರೆ. ಸೊ ಈ ಥರ ಕಲ್ಚರಲಿ ನೀವು ಇಲ್ಲಿಗಿಂತ ಆ್ಯಕ್ಟಿವ್ ಅಂತ ಹೇಳ್ಬೋದು. ಪ್ರತಿ ವಾರ ಇಷ್ಟು ಕಾರ್ಯಕ್ರಮಗಳಿರ್ತಾವಲ್ಲ, ಅಟೆಂಡ್ ಮಾಡೋದೇ ಕಷ್ಟ ಆಗುತ್ತೆ ನಮಗೆ, ಅಷ್ಟೊಂದು ಕಾರ್ಯಕ್ರಮಗಳು.